ಸಂತೋಷ ಸೂತ್ರಕ್ಕೆ ಮತ್ತೊಮ್ಮೆ ಸ್ವಾಗತ. ವೀಕ್ಷಕರೇ, ಪ್ರೇತ ಬಾಧೆಯ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನಿಮ್ಮವರೆಗೆ ತಲುಪಿಸುವಂತಹ ಪ್ರಯತ್ನ ನಮ್ಮದು. ಇದರ ಬಗ್ಗೆ ಯಾವುದೇ ಅನುಮಾನಗಳಿದ್ದಲ್ಲಿ ನೇರವಾಗಿ ನೀವು ನಮಗೆ ಕರೆ ಮಾಡಬಹುದು. ನಮ್ಮ ಮೊದಲ ಕರೆ ಮೈಸೂರಿಂದ ವೆಂಕಟೇಶ್ ಮಾಡಿದ್ದಾರೆ. ವೆಂಕಟೇಶ್, ನಿಮ್ಮ ಪ್ರಶ್ನೆ ಏನಿದೆ ಗುರುಜಿನ ಕೇಳಿ. ಹಲೋ ವೆಂಕಟೇಶ್, ನನ್ನ ಧ್ವನಿ ಕೇಳ್ತಿದ್ಯಾ ನಿಮಗೆ? ನಮಸ್ಕಾರ. ನಮಸ್ಕಾರ ಗುರುಜಿ. ಹಾಂ ಹೇಳಿಪ್ಪ. ನಮ್ಮ ಮಿಸಸ್ ನಮಗೆ ಹೇಳಿ, ಸ್ಪಷ್ಟವಾಗಿ ಕೇಳ್ತಾ ಇದೆ, ಸ್ಪಷ್ಟವಾಗಿ ಹೇಳಿ. ಕರೆಯಲ್ಲಿ ತೊಂದರೆ ಇದೆ ಅಂತ ಅನ್ಸುತ್ತೆ. ನೆಕ್ಸ್ಟ್ ಬೆಂಗಳೂರಿಂದ ಶ್ರೀನಿವಾಸ್ ಕರೆ ಮಾಡಿದ್ದಾರೆ. ಶ್ರೀನಿವಾಸ್, ನಿಮ್ಮ ಸಮಸ್ಯೆ ಏನಿದೆ ಗುರುಜಿನ ಕೇಳಿ. ಇಲ್ಲ ಮೇಡಮ್, ಕರೆ ಇಲ್ಲ ಮೇಡಮ್. ನಾವು ಶ್ರೀನಿವಾಸ್ ಅಂತ ಮೈಸೂರಿಂದ. ಹೇಳಿ 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 ಮೇಡಮ್, ನಮ್ಮ ಅಜ್ಜಿ ತಿರೋಗ್ಬಿಟ್ರು ಒಂದು 5 ವರ್ಷದಿಂದ, 2-3 ವರ್ಷದಿಂದ. ಅವ್ರು ಆದ್ಮೇಲೆ ಈಗ 6 ಜನ ಕಂಟಿನ್ಯೂಸ್ ಆಗಿ ತಿರೋಗ್ತಾ ಇದಾರೆ ಮೇಡಮ್. 15 ತಿಂಗಳು, 2 ತಿಂಗಳು, 3 ತಿಂಗಳು ಅಂತರದಲ್ಲಿ. ಗುರುಜಿ ಮಾತಾಡ್ತಾರೆ, ಮಾತಾಡಿ ಅವ್ರ ಜೊತೆ. ಓಕೆ ಮೇಡಮ್. ಹಾಂ ಹೇಳಿ ಹೇಳಿ. ಸರ್, ಅದಕ್ಕೆ ಈಗ ನಮ್ಗೆ ತುಂಬಾ ಭಯ ಆಗ್ಬಿಟ್ಟಿದೆ. ಈಗ ಮೊನ್ನೆ ಒಬ್ರು ತಿರೋಗ್ಬಿಟ್ರು, ನಮ್ಮ ಅಣ್ಣನ ಮಗ. ಈಗ 15 ದಿವಸ ಒಬ್ರು ತಿರೋದ್ರು. ಕಂಟಿನ್ಯೂಸ್ ಆಗಿ 6 ಜನ ತಿರೋಗ್ಬಿಟ್ಟಿದ್ದಾರೆ ಸರ್. ಈಗ ಎಷ್ಟು ದಿವಸ ಆಯ್ತು ಫಸ್ಟ್ ಅಜ್ಜಿ ತೀರೋಗಿದ್ದು? ಒಂದು 2ರಿಂದ 3 ವರ್ಷ ಆಗಿದೆ ಸರ್. ಹಾಂ ಹಾಂ. ಆಮೇಲೆ ಏನಾದ್ರು ಬಾಧೆಗಳು ಏನಾದ್ರು ಖಂಡಿತ ನಿಮಗೆ? ಅವಾಗ ಏನೂ ಆಗಿರ್ಲಿಲ್ಲ. ಆಮೇಲೆ ನಮ್ ದೊಡ್ಡಪ್ಪ ತಿರೋಗ್ಬಿಟ್ರು ಇನ್ನು ಉಂಟ. ಹಾಂ. ಆಮೇಲೆ ಇನ್ನೊಬ್ರು ದೊಡ್ಡಪ್ಪ ತಿರೋದ್ರು, ದೊಡ್ಡಮ್ಮ ತಿರೋಗ್ಬಿಟ್ರು. ಹಿಂಗೆ ಕಂಟಿನ್ಯೂಸ್ 6 ಜನ ತಿರೋದು ಸರ್. ಈಗ ಅದು ಎಷ್ಟು ದಿವಸ ಅಂತರದಲ್ಲಿ? ಸರ್, ಅವಾಗೆಲ್ಲ ಒಂದೊಂದು ವರ್ಷದ ಒಳಗಡೆ ತಿರೋಗ್ತಿದ್ರು. ಈಗ ಒಂದ್ ತಿಂಗಳು. ತೀರೋದಕ್ಕೆ ಕಾರಣಗಳು ಏನಾದ್ರು ಗೊತ್ತಿದೆಯಾ? ಕಾರಣಗಳು ಏನೂ ಇಲ್ಲ ಸರ್. ಇದ್ಕಿದಂಗೆ ತಲೆನೋವು ಅಂತಾರೆ, ಹಾರ್ಟ್ ಅಟ್ಯಾಕ್, ಆಸ್ಪತ್ರೆಗೆ ಹೋಗ್ತಾರೆ, ಹಾರ್ಟ್ ಅಟ್ಯಾಕ್ ಸತ್ತೋಗ್ತಾರೆ ಸರ್ ಅಷ್ಟಕ್ಕೆ. ಇದಕ್ಕೆ ಏನಾದ್ರು ಪರಿಹಾರ ಹುಡುಕಿದ್ರೆ? ಸರ್, ಸುಮಾರು ಕಡೆ ಕೇಳುದು, ಅಜ್ಜಿ ಹೋಗಿರೋದು ನಿಮ್ಗೆ ಏನೋ ಶಾಪ ಇದೆ, ಹಂಗೆ ಹಿಂಗೆ ಅವ್ರು ಇನ್ನೂ ದೆವ್ವಾಗಿದ್ದಾರೆ ಅಂತ ತುಂಬಾ ಇರ್ತಾರೆ. ಈಗ ಮೊನ್ನೆ ಒಬ್ರು ತಿರೋಗ್ಬಿಟ್ರು. ಈಗ ನಿನ್ನೆ ಸಂಜೆ ನನಗೆ ಅದೇ ರೀತಿ ಹಾರ್ಟ್ ಎಲ್ಲ ಸ್ವಲ್ಪ ಇದೆ ಹಿಡ್ದಂಗಾಗಿ ಪುನಃ ಒಬ್ರು ಸ್ವಾಮೀಜಿ ಹತ್ರ ಹೋಗ್ಬಿಟ್ಟು ಬಂದೆ ಸಂಜೆ ಸರ್. ಆತರ ನನಗೂ ಫೀಲ್ ಆಯ್ತು ಸಂಜೆ. ಅದು ತುಂಬಾ ತೊಂದರೆ ಆಗಿದೆ ಸರ್ ಅದಕ್ಕೆ. ಅದೇ ಹಾಗಿದ್ರೆ ಒಂದು ಆರೂಢ ಪ್ರಶ್ನೆ ಅಂತ ಇಟ್ಟು ನೋಡಬೇಕು. ಶಾಸ್ತ್ರದ ಪ್ರಕಾರ ಆರೂಢ ಪ್ರಶ್ನೆ ಅಂತ ಒಂದಿದೆ, ಅಥವಾ ಅಷ್ಟಮಂಗಲ ಪ್ರಶ್ನೆ ಅಂತಲೂ ಇಡ್ತಾರೆ. ಅಷ್ಟಮಂಗಲ ಪ್ರಶ್ನೆ ಇವತ್ತಿನ ದಿವಸ ಕೆಲವರಿಗೆ ದುಬಾರಿ ಆಗಿಬಿಡುತ್ತೆ ಮಾಡಲಿಕ್ಕೆ. ಆರೂಢ ಪ್ರಶ್ನೆಯನ್ನು ಮಾಡಿಕೊಂಡ್ರೆ ಸಾಕಾಗತ್ತೆ. ಇದಲ್ಲದೆ ಇದ್ದರೆ ಅಂಜನ ಪ್ರಯೋಗ ಅನ್ನುವಂಥದ್ದು ಸಹ ಇದೆ. ಇವುಗಳ ಮುಖಾಂತರ ಇದು ಹೌದಾ, ಈ ರೀತಿಯಾಗಿ ತೊಂದರೆ ಆಗಿರ್ಲಿಕ್ಕೆ ಸಾಧ್ಯತೆಗಳು ಇದೆಯಾ ಅನ್ನೋದನ್ನು ನೀವು ಸ್ಪಷ್ಟಪಡಿಸ್ಕೊಳ್ಳಿ. ಜೊತೆಯಲ್ಲಿ ಇದೇನಾರು ಹಾಗೆ ಕಾಣ್ತು ಅಂತಂದರೆ ಇದಕ್ಕೆ ವೇದೋಕ್ತವಾಗಿರ್ತಕ್ಕಂಥ ಹೋಮ ಹವನಗಳನ್ನು ಮಾಡಬೇಕಾಗತ್ತೆ, ಉಚ್ಚಾಟನೆಯನ್ನು ಮಾಡಬೇಕು. ಜೊತೆಯಲ್ಲಿ ನಾರಾಯಣ ಬಲಿಯನ್ನು ಮಾಡಿ ಆ ಪ್ರೇತದ ಬಾಧೆಯನ್ನು ನಿವಾರಣೆ ಮಾಡಬೇಕಾಗತ್ತೆ. ಆಕರ್ಷಕ ಹೋಮ ಅಂತ ಏನೋ ಮಾಡ್ತೀನಿ ಅಂತಂದ್ರು ಒಬ್ರು. ಹಾಂ, ಅದನ್ನು ಮಾಡಬೇಕು ಅಂತ ಹೇಳಿದ್ರು. ಹೌದು, ಬಾಧಾಕರ್ಷಣೆ ಅಂತ ಮಾಡ್ತಕ್ಕಂಥದ್ದಿದೆ. ಇವುಗಳನ್ನ ಆಕರ್ಷಣೆ ಮಾಡಿ ಅದನ್ನು ಪ್ರಾಯಶ್ಚಿತ್ತ ಮಾಡ್ತಕ್ಕಂಥದ್ದು. ಅಂದರೆ ಗಾಯತ್ರಿ ಮಂತ್ರ ಜಪಿಸಬಹುದು ಸಮಯದ. ಗಾಯತ್ರಿ ಮಂತ್ರವನ್ನ ನೀವು ಜಪ ಮಾಡಿ, ತೊಂದರೆ ಇಲ್ಲ. ಅದು ಮುಟ್ಟು ಅದೇನು 11 ದಿವಸದವರೆಗೆ ಮಾಡಬೇಡಿ ಅಂತಂತಿದ್ದಾರೆ. ಅದಕ್ಕೇನು ಈಗ ಗಾಯತ್ರಿ ಜಪ ಮಾಡಲಿಕ್ಕೆ ಆ ಥರದ್ದು ಏನಿಲ್ಲ. ನೀವು ಮನಸ್ಸಿನಲ್ಲಿ ಕೂತ್ಕೊಂಡು ಯಾವ ದೇವರನ್ನು ಬೇಕಾದರೂ ಯಾವತ್ತು ಬೇಕಾದ್ರೂ ಜಪ ಮಾಡ್ಬೋದು, ಮಾಡಬಾರ್ದು ಅಂತೇಳಿ ಏನಿಲ್ಲ. ಅದಕ್ಕಿಂತ ಸಮಯಗಳಲ್ಲಿ ಅಂದರೆ ಈ 11 ದಿವಸ ಮಾಡಬಾರ್ದು, ಆವಾಗ ಮಾಡಬಾರ್ದು, ಈಗ ಮಾಡಬಾರ್ದು ಅಂತೇನಿಲ್ಲ. ಮಾನಸಿಕ ಶುದ್ಧತೆಯಿಂದ ನೀವು ದೇವರನ್ನು ಯಾವತ್ತು ಬೇಕಾದ್ರೂ ಜಪ ಮಾಡ್ಬೋದು, ಆಯಿತಾ. ಆದರೆ ಈ ಕೇವಲ ನಿಮ್ಮ ಒಂದು ಇದಕ್ಕೆ ಮಾತ್ರ ಜಪ ಮಾಡಲಿಕ್ಕಾಗತ್ತೆ. ಆದರೆ ಇಡೀ ಮನೆಯ ಒಂದು ತೊಂದರೆಗಳನ್ನು ನಿವಾರಣೆ ಮಾಡಲಿಕ್ಕೋಸ್ಕರವಾಗಿ ವೇದೋಕ್ತವಾಗಿರ್ತಕ್ಕಂಥ ಈ ಹೋಮ ಹವನಗಳು ಅಗತ್ಯವಾಗಿ ಬೇಕಾಗತ್ತೆ. ಈಗ ವೆಂಕಟರಮಣ ಕರೆ ಮಾಡಿದ್ದಾರೆ. ವೆಂಕಟರಮಣ ಅವರೇ, ನಿಮ್ಮ ಪ್ರಶ್ನೆ ಇದೆ ಗುರುಜಿನ ಕೇಳಿ. ವೆಂಕಟ ಅವರೇ, ನನ್ನ ಧ್ವನಿ ಕೇಳ್ತಿದ್ಯಾ? ಕೇಳ್ತಾ ಇದೆ ಮೇಡಮ್. ಮಾತಾಡಿ ಗುರುಜಿ ಜೊತೆ. ಹಲೋ, ಹೇಳಿ ವೆಂಕಟರವರೇ. ನಮಸ್ಕಾರ ಸರ್. ವೆಂಕಟರಮಣ ಹೇಳಿ. ಬೆಂಗಳೂರಿಂದ. ಹಲೋ, ಕೇಳ್ತಾ ಇದೆ ಹೇಳಿ. ನನಗೆ ಆಕ್ಚುಲಿ 6 ಮಂತ್ ಬ್ಯಾಕ್ ಇಂದ ನಿದ್ರೆನೆ ಬರ್ತಾ ಇರ್ಲಿಲ್ಲ. ಒಂದು ಏಪ್ರಿಲ್ ಮೇನಿಂದ ಒಂದು 3 ಮಂತ್ಸ್ ರಾತ್ರಿ ಬೆಳಿಗ್ಗೆ ಯಾವ ಟೈಮ್ ಒಂದು ಚೂರು ಕಣ್ಣು ಮುಚ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ಆಮೇಲೆ ಏನಾಯ್ತು ಅಂದ್ರೆ ಅಲ್ಲಿ ಕೇಳುವಾಗ ಅದೇನೋ ಪ್ರಯೋಗ ಅದು ಇದು ಅಂದ್ರು. ಬಟ್ ನಾವು ದೇವ್ರ ಪೂಜೆ ಇದು ಎಲ್ಲ ಮಾಡ್ತೇವೆ, ಇದ್ರ ಬಗ್ಗೆ ಅಷ್ಟು ನಮ್ಗೆ ಇರ್ಲಿಲ್ಲ. ಒಂದು 3 ಮಂತ್ಸ್ ಆದ್ಮೇಲೆ ಒಂದ್ ದಿವಸ ಕನ್ಸು ಬಿತ್ತು ನನ್ಗೆ. ಅಲ್ಲಿ ತನಕ ಸ್ವಲ್ಪನೂ ಕಣ್ಣು ನಾನು ಮುಚ್ತಾ ಇರ್ಲಿಲ್ಲ. ಈ ಕನ್ಸಲ್ಲಿ ಒಂಥರ ಈ ದೆವ್ವ ಕುಣಿದಂಗ ಒಂಥರ ಫಿಗರ್ ಬಂದಂಗಾಗಿ ನಾನು ಅದನ್ನ ಹೊಡಿಲಿಕ್ಕೆ ಹೋಗಿ ಅದು ಹೊರಟಾಯ್ತು. ಅದಾದ್ಮೇಲಿಂದ ನನ್ ಸ್ವಲ್ಪ ಕ್ಲಿಯರ್ ಆಯ್ತು. ಇದ್ರ ಬಗ್ಗೆ ನನ್ಗೆ ಇದು ಏನು ಇದೆ ಪ್ರಯೋಗನ ದೇವದ ಇಫೆಕ್ಟ್ ಅಂತ ಸ್ವಲ್ಪ ಬೇಕಾಗಿತ್ತು. ಅಲ್ಲ, ಈಗ ನೀವೇನ್ ಕೆಲಸ ಮಾಡ್ತೀರಿ ಹೇಳಿ? ನಾವು ಕನ್ಸ್ಟ್ರಕ್ಷನ್ ಅಲ್ಲಿ ಇದ್ದೀವಿ. ನಿಮ್ಮ ಎದುರುಗಡೆ ರೂಪ ಕಾಣ್ತು ಅಂತಂದ್ರಲ್ಲ, ಸ್ಪಷ್ಟವಾಗಿ ನೆನಪಿದೆಯಾ ಅದು? ಅಂದ್ರೆ ಒಂದು ಚಿಕ್ಕ ದೆವ್ವ ತರ, ಅಂದ್ರೆ ದೆವ್ವ ಅಂತಲ್ಲ, ಒಂದು ಫಿಗರ್ ಟೈಪ್. ಯಾವ ತರ ಇತ್ತು? ಅಂದ್ರೆ ಒಂದು ಗೊಂಬೆ ತರ ನನಗೆ ಕುಣಿದಂಗೆ, ನನ್ನ ನೋಡಿ ಒಂಥರ ನಗ್ತಾ ಇದ್ದಂಗೆ, ಕುಣಿತಾ ಇದ್ದಂಗೆ. ಹೆಣ್ಣಿನ ರೂಪನ ಗಂಡಿನ ರೂಪನ? ಅಷ್ಟು ಗೊತ್ತಾಗ್ಲಿಲ್ಲ ಸರ್. ಒಟ್ನಲ್ಲಿ ಯಾವುದೋ ಒಂದು ರೂಪದಲ್ಲಿ ನಿಮ್ಮನ್ನ ನೋಡಿ ನಕ್ಕ ಕಾಣಿಸ್ತಾ ಇತ್ತು.
ಅಲ್ವಾ? ಒಟ್ಟಿನಲ್ಲಿ ಆವಾಗಿನಿಂದ ಅವರಿಗೆ ಆ ರೀತಿಯದು ಬಿಡುಗಡೆ ಆದಂಗೆ ಕಾಣುತ್ತೆ ಅಂತ. ಇಲ್ಲಿ ಅವ್ರು ಮಾತಾಡುವ ಶೈಲಿ ಮತ್ತು ಇದು ನೋಡುವಾಗ ಏನು ಅಂಥ ಈ ಮೂಢನಂಬಿಕೆನಲ್ಲಿ ಇರುವಂಥ ವ್ಯಕ್ತಿ ಅಲ್ಲ ಅಂತ ಅನಿಸುತ್ತೆ. ಒಂದು ಜೊತೆಯಲ್ಲಿ ನೋಡಿ, ಕಂಟಿನ್ಯೂಸ್ ಒಂದು ದಿವಸನೂ ನಿದ್ರೆನೇ ಮಾಡಲಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅವರು ಹೇಳೋದು ಸಂಪೂರ್ಣವಾಗಿ ಸತ್ಯವೇ ಆಗಿದ್ದರೆ ಇಲ್ಲಿ ಏನೋ ಒಂದು ಅಗೋಚರ ಶಕ್ತಿ ಇದೆ ಅಂತಲೇ ಅರ್ಥ. ಈಗ ವೈದ್ಯರ ಹತ್ರ ಅಂತೂ ಹೋಗಿರ್ತಾರೆ, ಅಥವಾ ಮಾತ್ರೆಗಳನ್ನು ತಿಂದಿರ್ತಾರೆ. ಇನ್ನೊಂದು ಏನಂತಂದ್ರೆ ನಿದ್ದೆ ಮಾತ್ರೆ ತಿಂದುಬಿಟ್ರೆ ನನಗೆ ಅದೇ ಅಭ್ಯಾಸ ಆಗ್ಬಿಡುತ್ತೆ ಅಂತ ಅನ್ಕೊತಾರೆ. ಕೆಲವೊಬ್ಬರು ಮಾಡೋದಿಲ್ಲ. ಇದು ಸಹ ಒಂದು ಅನಿದ್ರಾ ಅವಸ್ಥೆ ಅನ್ನುವಂಥದ್ದು ಪ್ರೇತ ಬಾಧೆನಲ್ಲಿ ಬರ್ತಕ್ಕಂಥದ್ದು. ಒಂದು ಇದು ನಿದ್ದೆ ಮಾಡಲಿಕ್ಕೂ ಬಿಡೋದಿಲ್ಲ, ಕೆಲವು ಸರ್ತಿ ಎಚ್ಚರ ಮಾಡುವಂತಾಗೋದು, ಕೆಲವು ಸರ್ತಿ ಕರ್ಕೊಂಡು ಓಡಾಡಿಸೋದು, ಈ ಥರದ್ದೆಲ್ಲ ಇರುತ್ತೆ ಅಂತ ಹೇಳ್ತಾರೆ. ಆದರೆ ಇವರಿಗೆ ಆ ಎಚ್ಚರಿಕೆಯನ್ನು ಕೊಟ್ಟು ಇವರು ಅದರ ಜೊತೆಯಲ್ಲಿ ಜಗಳ ಆಡಿದಾಗಾಗಿ ಆವತ್ತಿನಿಂದ ಬಿಡುಗಡೆ ಆಗಿದೆ ಅಂತ ಒಂದು. ಇದರೊಳಗೆ ಎರಡು ಅರ್ಥದಲ್ಲೂ ನಾವು ನೋಡ್ಬೋದು. ವೈಜ್ಞಾನಿಕ ಹಿನ್ನೆಲೆಯಲ್ಲಿ ತನ್ನ ಮನಸ್ಸಿನಲ್ಲಿ ಒಂದು ಸರ್ತಿ ಕ್ಲಾರಿಫೈ ಆಯಿತು ಅಂತೇಳಿ, ಯಾವುದೋ ಒಂದು ಶಕ್ತಿ ಇತ್ತು ಹೊರಟೋಯ್ತು ಅನ್ನುವಂಥ ಕ್ಲಾರಿಫಿಕೇಷನಿಂದ ಮನಸ್ಸೇ ದೃಢವಾಗಿ ತಾನು ಶಾಂತ ರೀತಿಗೆ ಬಂದಿರ್ಬೋದು ಅಂತ ಒಂದು. ಇನ್ನೊಂದು ರೂಪದಲ್ಲಿ ನೋಡಿದಾಗ ಇವರಿಗೆ ಆ ರೀತಿಯಾಗಿ ಸ್ವಲ್ಪ ದಿವಸಕ್ಕೆ ಮನಸ್ಸು ಕೆಟ್ಟೋಗ್ಬಿಟ್ಟು ಈ ರೀತಿ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ, ಇದು ಏನೋ ಒಂದು ತೊಂದರೆ ಇದೆ, ಆ ಇದ್ದದ್ದು ಬಿಡುಗಡೆ ಆಗಿರ್ಬೋದು ಅನ್ನುವಂಥದ್ದು ಬಲವಾಗಿ ಕಾಣುತ್ತೆ. ಹಾಗಾಗಿ ಈ ರೀತಿಯ ಲಕ್ಷಣಗಳು ಬೇಕಾದಷ್ಟು ಇದೆ. ಒಂದು ಗಾಯತ್ರಿನೂ ಸಹ ಉಪಾಸನೆಯನ್ನು ಮಾಡ್ತಾರೆ ಅಂಥೇಳಿ. ಗಾಯತ್ರಿ ಉಪಾಸನೆ ಮಾಡ್ತಕ್ಕಂಥದ್ದಕ್ಕೆ ಅಷ್ಟು ನಿಜವಾದ ಶಕ್ತಿ ಇದೆ. ಜೊತೆಯಲ್ಲಿ ಕೇವಲ ಆಧ್ಯಾತ್ಮಿಕ ಶಕ್ತಿ ಅಲ್ಲ, ವೈಜ್ಞಾನಿಕವಾಗಿ ದೇಹದಲ್ಲೂ ಸಹ ಅಷ್ಟೇ ಒಂದು ಧನಾತ್ಮಕವಾದಂಥ ಒಂದು ತರಂಗ ಉತ್ಪತ್ತಿಯಾಗುತ್ತೆ. ಓಕೆ, ಇದ್ರ ಬಗ್ಗೆ ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ. ವೀಕ್ಷಕರೇ, ನೀವು ಕೂಡ ಕರೆ ಮಾಡಬಹುದು. ಈಗ ಒಂದು ಸಣ್ಣ ವಿರಾಮ, ನಂತರ ಸಂತೋಷ ಸೂತ್ರ ಮುಂದುವರಿಯುತ್ತೆ.